ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ಮಾಡ್ಬೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಡೈಲಿ ಕಿಚನ್ನಲ್ಲಿ ಸೊಪ್ಪು, ತರಕಾರಿ, ಅಕ್ಕಿ, ಬೇಳೆ ಇವುಗಳನ್ನ ನಾವು ಹೇಗಿದ್ರು 2-3 ಸರ್ತಿ ತೊಳಿತೀವಿ ಅಲ್ವಾ. ಆ ನೀರನ್ನು ಈ ಥರ ವೇಸ್ಟ್ ತರಕಾರಿ ಸಿಪ್ಪೆಗಳ ಜೊತೆಗೆ ಒಂದು ಬಕೆಟಲ್ಲಿ ಹಾಕಿ ಅದ್ರ ಮುಳುಗೋ ಅಷ್ಟು ನೀರು ತುಂಬಿ ಒಂದು ಮುಚ್ಚಳ ಮುಚ್ಚಿ 2 ಡೇಸ್ ತನಕ ಹಾಗೆ ಇಡಬೇಕು. ಈ ಥರ ವಾರಕ್ಕೆ 2 ಸರ್ತಿ ನಾವು ಯೂಸ್ ಮಾಡ್ಬೋದು. ಇಷ್ಟು ವೇಸ್ಟ್ ಬರುತ್ತೆ ನಮ್ಮ ಕಿಚನ್ನಲ್ಲಿ. ಆದ್ದರಿಂದ ನಮ್ಮ ಗಿಡಗಳಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ 2 ಡೇಸ್ ಇಟ್ಟಾಗ ಅದು ಫರ್ಮೆಂಟೇಷನ್ ಆಗಿರುತ್ತೆ ಅಲ್ವಾ. ಗಿಡಗಳಿಗೆ ಬೇಕಾಗಿರೋವಂಥ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಸೂಕ್ಷ್ಮಾಣು ಜೀವಿಗಳು ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತವೆ. 2 ದಿನ ಆದಮೇಲೆ ಅರ್ಧ ಬಕೆಟ್ ಈ ನೀರಿಗೆ ಇನ್ನು ಅರ್ಧ ಬಕೆಟು ನಾರ್ಮಲ್ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು. ಇದೇ ಥರ ಮೊಟ್ಟೆ ಬೇಯಿಸಿದ ನೀರು, ಆಲೂಗಡ್ಡೆ ಬೇಯಿಸಿದ ನೀರು ಇವನ್ನೆಲ್ಲ ನಾವು ಆವಾಗವಾಗ ಗಿಡಗಳಿಗೆ ಹಾಕ್ತಾಯಿದ್ರೆ ಅವಾಗ ಸಾಕಷ್ಟು ಪೋಷಕಾಂಶಗಳು ಸಿಗ್ತವೆ. ಈ NPK ಅಂತ ಏನು ಹೊರಗಡೆ ತೊಗೊಂಡು ಬರ್ತೀವಿ ಅದೆಲ್ಲ ಇದರಲ್ಲೇ ಸಿಗುತ್ತೆ ನ್ಯಾಚುರಲ್ ಆಗಿ. ಆದರೆ ಈ ಏನೇ ಲಿಕ್ವಿಡ್ ಫರ್ಟಿಲೈಸರ್ ಹಾಕುವಾಗ ಮಣ್ಣು ಒಣಗಿರಬೇಕು ಗಿಡದ ಸುತ್ತ. ಅಂದರೆ ಹಿಂದಿನ ದಿನ ನೀರು ಹಾಕದೇ ಇದ್ದರೆ ಈ ನೀರನ್ನು ಮಣ್ಣು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಗ ಪಾಟದು ಆಚೆ ಈಚೆ ಹರಿದು ಹೋಗಿ ವೇಸ್ಟ್ ಆಗೋದಿಲ್ಲ. ಪಾಟ್ಗಳಿರೋ ಗಿಡಗಳಿಗೆ ಎಷ್ಟು ಕೇರ್ ಮಾಡಿದ್ರೂ ಒಳ್ಳೆಯದೇ. ಏಕೆಂದರೆ ನೆಲದಲ್ಲಿ ಬೆಳೆಯೋ ಗಿಡಗಳಿಗೆ ನ್ಯಾಚುರಲ್ ಆಗಿ ಭೂಮಿಯಿಂದ ಮಣ್ಣಿಗೆ ಸಾವಯವ ಪೋಷಕಾಂಶಗಳು ಸಿಗ್ತವೆ. ಈ ಗಿಡಗಳಿಗೆ ವಾರಕ್ಕೆ 1 ಸರ್ತಿ ಅಥವಾ 15ಕ್ಕೆ 1 ಸರ್ತಿ ನಾವು ಫರ್ಟಿಲೈಸರ್ ಹಾಕಿದ್ರೆ ಸಾಕಾಗುತ್ತೆ. ಬಟ್ ಪಾಟ್ಗಳಿರೋ ಗಿಡಗಳಿಗೆ ಮಾತ್ರ ಆಗಾಗ ಈ ರೀತಿ ನಾವು ಆರೈಕೆ ಮಾಡ್ತಾಯಿದ್ರೆ ಒಳ್ಳೆಯದು. ಗಿಡಗಳಲ್ಲಿ ಎಲೆ, ಮೊಗ್ಗು, ಹೂವು ಜಾಸ್ತಿ ಬಿಟ್ಟು ಗಿಡಗಳು ಕೂಡ ಗಟ್ಟಿಯಾಗ್ತವೆ. ಈಗ ತೋರಿಸ್ತಾ ಇರೋದು 1 ವಾರದಲ್ಲಿ ಸಿಗುವಂಥ ಈರುಳ್ಳಿ ಸಿಪ್ಪೆನ ಒಂದು ಜಿಪ್ಲಾಕ್ ಕವರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಈಗ ನಾನು ಆ ಸಿಪ್ಪೆಗಳನ್ನು 2 ದಿನದ ತನಕ ನೀರು ಹಾಕಿ ನೆನೆಸಿಟ್ಟಿರ್ತೀನಿ. ಅದನ್ನು ಇವಾಗ ಸ್ಟ್ರೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಂತೂ NPK ತುಂಬ ಅಧಿಕವಾಗಿರುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ಗೆ 1 ಭಾಗ ಈರುಳ್ಳಿ ರಸಕ್ಕೆ 4ರಷ್ಟು ನೀರನ್ನ ನಾವು ಆ್ಯಡ್ ಮಾಡಿ ಗಿಡಗಳಿಗೆ ಹಾಕಬೇಕಾಗುತ್ತೆ. ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು. ಇಲ್ಲಿ ತೋರಿಸಿರೋದು 1 ವೀಕ್ನಲ್ಲಿ ನಾನು 2 ಟೈಮ್ಸ್ ಈ ರೀತಿ ಸ್ಟೋರ್ ಮಾಡಿ ಹಾಕ್ತಾ ಇರ್ತೀನಿ. ಇಂಟ್ರೆಸ್ಟ್ ಇದ್ದವರು ಈ ಥರ ಮಾಡ್ಬೋದು, ಚೂರು ರಿಸ್ಕ್ ಆಗೋಲ್ಲ ಇದರಲ್ಲಿ. ಹಾಗೆಯೇ ಯಾರು ಬೇಕಾದರೂ ಈ ಕ್ರಮದಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂಥ ಈ ವೇಸ್ಟನ್ನು ಉಪಯೋಗಿಸಿ ಗಿಡಗಳಿಗೆ ಹಾಕಿದ್ರೆ ಅವು ಚೆನ್ನಾಗಿ ಬೆಳೀತವೆ. ವೇಸ್ಟ್ ಅಂತ ಒಂದು ಕಿಚನ್ ವೇಸ್ಟ್ನಿಂದ ಹೇಗೆ ನಾವು ಗಾರ್ಡನ್ನೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡ್ಬೋದು. ಈ ಥರ ನಾವು ಸ್ಟ್ರೈನ್ ಮಾಡಿದ ಮೇಲೆ ಆ ನೀರನ್ನ ನಾವು ಅಲ್ಲಿ ಹಾಕ್ತೀವಿ ಅಲ್ವಾ, ಮೇಲೆ ಬರುವಂಥ ಗಟ್ಟಿ ಈ ಥರ ಕಸನ ನೀವು ಕಿಚನ್ ಕಾಂಪೋಸ್ಟ್ ಬಿನ್ಗೆ ಕೂಡ ಹಾಕ್ಕೊಂಡು ಕಾಂಪೋಸ್ಟ್ ಮಾಡ್ಕೊಳ್ಬೋದು. ಇಲ್ಲ ನಮ್ಗೆ ಆ ಥರ ಅವಕಾಶ ಇಲ್ಲ, ಟೈಮ್ ಇರಲ್ಲ ಅನ್ನೋದಾದರೆ ಹಸುಗಳಿಗೆ ಯಾವ್ದಕ್ಕಾದ್ರೂ ನೀವು ಹೊರಗಡೆ ಹಾಕ್ಬೋದು. ಮೊಟ್ಟೆ ಮತ್ತು ಆಲೂಗಡ್ಡೆ ಬೇಯಿಸಿದ ನೀರಾದರೆ ಫುಲ್ ತಣ್ಣಗಾದ ಮೇಲೇ ಹಾಕಬೇಕು. ಅಕ್ಕಿ ತೊಳೆದ ನೀರೊಂದನ್ನೇ ನೀವು ಇಟ್ಟು 2-3 ದಿನ ಜಾಸ್ತಿ ಹಾಗೆ ಇಟ್ಟು ಆಮೇಲೆ ಹಾಕಿದ್ರೆ ಇನ್ನೂ ಒಳ್ಳೆಯದೇ. ನೋಡಿ, ₹1 ಖರ್ಚಿಲ್ಲ. ವೇಸ್ಟಾಗಿ ಎಸೆಯುವಂಥದ್ರಲ್ಲಿ ನಾವು ಗಿಡಗಳಿಗೆ ಅವಶ್ಯಕತೆ ಇರುವಂಥ ಪೋಷಕಾಂಶಗಳನ್ನು ಈ ರೀತಿಯಾಗಿ ಒದಗಿಸ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.